ನಾವು ಗೋಮಾತೆಯೆಂದೇ ತಿಳಿದು ಪೂಜಿಸುವವರು. ಶ್ರೀ ಸಂಸ್ಥಾನದಲ್ಲಿ ಹೈನುಗಾರಿಕೆಗೆ ಪೂರಕವಾಗುವಂತೆ ವಿಸ್ತಾರವಾದ ಗೋಶಾಲೆಯನ್ನು ನಿರ್ಮಿಸಲಾಗಿದೆ. ಪ್ರಸ್ತುತ ಈ ಗೋಶಾಲೆಯಲ್ಲಿ 70ಕ್ಕೂ ಹೆಚ್ಚು ಜಾನುವಾರುಗಳಿದ್ದು ಗೋಪಾಲನೆಯ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ನೋಡಿಕೊಳ್ಳಲಾಗುತ್ತಿದೆ. ವಿವಿಧ ತಳಿಯ ಗೋವುಗಳ ರಕ್ಷಣೆ ಹಾಗೂ ಪೋಷಣೆಯ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ. ಶ್ರೀ ಕ್ಷೇತ್ರದ ಪ್ರತಿಷ್ಠಾವರ್ಧಂತಿ, ಹನುಮತ್ ಜಯಂತಿ, ಲಲಿತಾ ಪಂಚಮಿ, ನಾಗರ ಪಂಚಮಿ ಮತ್ತು ದತ್ತ ಜಯಂತ್ಯುತ್ಸವಗಳು ಇಲ್ಲಿ ನಡೆಯುವ ಪಂಚಪರ್ವಗಳು. ಶ್ರೀ ಸಂಸ್ಥಾನದ ಪ್ರತಿಷ್ಠಾ ಮುಹೂರ್ತವನ್ನು ಲಕ್ಷಿಸಿ ವಾರ್ಷಿಕೋತ್ಸವವಾಗಿ ಆಚರಿಸಿಕೊಂಡು ಬರುತ್ತಿದ್ದು ಕಳೆದ ಕೆಲವು ವರ್ಷಗಳಿಂದ ರಥೋತ್ಸವವಾಗಿ ನಡೆದು ಬರುತ್ತಿದೆ. ಇತ್ತೀಚೆಗೆ ರಥೋತ್ಸವದಂದು ಸಂಯೋಜಿಸಲ್ಪಟ್ಟ ಸಾಧು ಸಮಾವೇಶ ಧರ್ಮ ಸಂದೇಶ ಎಂಬ ಕಾರ್ಯಕ್ರಮ ಅವಿಸ್ಮರಣೀಯವೆನಿಸಿದೆ. ಶ್ರೀ ಸಂಸ್ಥಾನದಿಂದ ಉತ್ಸವ ಮೂರ್ತಿಯನ್ನು ವೈಭವೋಪೇತವಾಗಿ ಕನ್ಯಾನದ ಶ್ರೀ ಗುರುದೇವ ಕಲ್ಯಾಣ ಮಂಟಪಕ್ಕೆ ಕೊಂಡೊಯ್ದು ನಿತ್ಯಾನಂದ ಮಂದಿರದಲ್ಲಿ ಪೂಜೆ ನೆರವೇರಿಸಿದ ಬಳಿಕ ಭವ್ಯ ಶೋಭಾಯಾತ್ರೆಯೊಂದಿಗೆ ರಥವು ಶ್ರೀ ಸಂಸ್ಥಾನಕ್ಕೆ ಮರಳುವುದು. ಈ ರಥೋತ್ಸವವೊಂದು ಕಣ್ಣಿಗೆ ಹಬ್ಬ. ಬೊಂಬೆ ಕುಣಿತ, ಡೊಳ್ಳು ಕುಣಿತ, ಕೀಲು ಕುದುರೆ, ಟ್ಯಾಬ್ಲೋ, ಕಾವಡಿ, ನವಿಲು ನೃತ್ಯ ಮುಂತಾದ ವಿವಿಧ ಸಾಂಸ್ಕೃತಿಕ ಕಲಾ ಪ್ರಕಾರಗಳು ಪ್ರದರ್ಶಿಸಲ್ಪಡುತ್ತವೆ. ದಾರಿಯ ಇಕ್ಕೆಲಗಳಲ್ಲಿ ಸಹಸ್ರಾರು ಮಂದಿ ಶ್ರದ್ಧಾಭಕ್ತಿಯಿಂದ ಅಲ್ಲಲ್ಲಿ ಪ್ರಾಣದೇವರಿಗೆ ಕರ್ಪೂರಾರತಿ ಸಲ್ಲಿಸಿ ಪ್ರಸಾದ ಸ್ವೀಕರಿಸುವ ಧನ್ಯತಾ ಭಾವವನ್ನು ನೋಡುವುದೇ ಹಬ್ಬ. ಹನುಮತ್ ಜಯಂತಿಯು ದೈವಿಕ ಕಾರ್ಯಗಳೊಂದಿಗೆ ಧಾರ್ಮಿಕ ಗೋಷ್ಠಿ, ವಿಶೇಷ ವೈದಿಕ ಆಹ್ವಾನಿತರ ಸಹಭಾಗಿತ್ವದಲ್ಲಿ ಸಂಪನ್ನಗೊಳ್ಳುವುದು. ಆಶ್ಲೇಷ ಬಲಿಯೊಂದಿಗೆ ನಾಗರ ಪಂಚಮಿಯ ವಿಶೇಷ ಉತ್ಸವವು ಜರುಗುವುದು. ನಾಗದೋಷ ಪರಿಹಾರಕ್ಕೆ ಸಂಬಂಧಿಸಿ ಸೇವೆ ಆರಾಧನೆಗಳು ಈ ಸಂದರ್ಭ ಸುಬ್ರಹ್ಮಣ್ಯ ದೇವರಿಗೆ ಸಲ್ಲುವುದು. ವಿಶೇಷ ನಾಗದರ್ಶನ ಆಸ್ತಿಕ ಜನರ ವಿಶ್ವಾಸವನ್ನು ಚೋದಿಸುವುದು ಪ್ರತ್ಯಕ್ಷ ನಿದರ್ಶನ. ಪ್ರಸನ್ನಾತ್ಮಿಕೆಯಾದ ಲಲಿತಾಂಬೆಯ ಆರಾಧನೋತ್ಸವವಾಗಿ ಸಂಸ್ಥಾನದಲ್ಲಿ ಲಲಿತಾ ಪಂಚಮಿ ಪರ್ವವನ್ನು ಆಚರಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ಲಲಿತೆಯ ಪ್ರೀತ್ಯರ್ಥವಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಲಲಿತಾ ಮಹಾಯಾಗವನ್ನು ನಡೆಸಲಾಗುತ್ತಿದೆ. ಶ್ರೀ ಸಂಸ್ಥಾನದಲ್ಲಿ ಪ್ರತಿ ವರ್ಷ ರಾಮನವಮಿಯಿಂದ ಮೊದಲುಗೊಂಡು
ಪೂರ್ಣಿಮೆಯ ಪರ್ಯಂತ 1 ವಾರದ ಕಾಲ ದತ್ತ ಜಯಂತ್ಯುತ್ಸವ ನಡೆದುಕೊಂಡು ಬರುತ್ತಿದೆ. ಪೂರ್ಣಿಮೆಯ ದಿನ ದತ್ತಯಾಗ ಪೂರ್ಣಾಹುತಿಗೊಂಡ ಬಳಿಕ ಪೂಜ್ಯ ಶ್ರೀಗಳಿಂದ ಮಧುಕರಿ ಸೇವೆ ನಡೆಯುತ್ತದೆ. ಸಹಸ್ರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಪುನೀತ ಭಾವ ಹೊಂದುತ್ತಾರೆ. ಶ್ರೀ ಸಂಸ್ಥಾನದ ನಿರ್ಮಾತೃಗಳು ಚಾಲಕ ಶಕ್ತಿಯೂ ಆಗಿರುವ ಪೂಜ್ಯ ಶ್ರೀಗಳವರ ಜನ್ಮ ದಿನಾಚರಣೆಯನ್ನು ಗ್ರಾಮೋತ್ಸವವನ್ನಾಗಿ ಸಂಸ್ಥಾನದ ಸಹ ಸಂಸ್ಥೆಗಳ ವತಿಯಿಂದ ನಡೆಸಲಾಗುತ್ತಿದೆ. ಪೂಜ್ಯ ಶ್ರೀಗಳ ಜಯಂತ್ಯುತ್ಸವವನ್ನು ಮುಂಬೈನಲ್ಲೂ ಅಲ್ಲಿಯ ಗುರು ಭಜಕರು ಸಂಭ್ರಮೋಲ್ಲಾಸಗಳಿಂದ ಆಚರಿಸುತ್ತಾರೆ. ಧರ್ಮವು ಜನಜೀವನದ ಜೀವಾಳ. ಕಲಾ ಸಂಸ್ಕೃತಿಯ ಪೋಷಣೆ, ಸುವ್ಯವಸ್ಥಿತ ಬದುಕಿಗೆ ಆಸರೆ. ಯೋಗ್ಯ ಶಿಕ್ಷಣದಿಂದ ಮಾತ್ರವೇ ಸಮರ್ಥ ಸಮಾಜದ ರಚನೆ ಸಾಧ್ಯ ಎಂಬ ದೂರದರ್ಶಿ ವ್ಯಕ್ತಿತ್ವದ ಪೂಜ್ಯ ಶ್ರೀಗಳು ಸಂಸ್ಥಾನದಲ್ಲಿ ಸಂಸ್ಕೃತಿಯ ಪೋಷಣೆಗೆ ಆಶ್ರಯವಿತ್ತವರು. ಸಂಸ್ಕಾರಯುಕ್ತ ಶಿಕ್ಷಣದಿಂದ ಮಾತ್ರವೇ ಸಶಕ್ತ ಸಮಾಜದ ನಿರ್ಮಾಣ ಸಾಧ್ಯ ಎಂಬುದು ಅವರ ಚಿಂತನೆಯ ದೃಷ್ಟಿ. ಶಿಕ್ಷಣವೆಂದರೆ ಬರಿಯ ಅಕ್ಷರಜ್ಞಾನವಲ್ಲ, ಮಗುವಿನ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದ ನೈತಿಕ ಶಿಕ್ಷಣದೊಂದಿಗೆ ಉತ್ತಮ ವಿದ್ಯಾಭ್ಯಾಸವನ್ನೂ ನೀಡುವುದು ಸ್ವಾಮೀಜಿಯವರ ಸಂಕಲ್ಪ. ಈ ಉದ್ದೇಶದಿಂದ 2001ರಲ್ಲಿ ಶ್ರೀ ಗುರುದೇವ ಕನ್ನಡ ಮಾಧ್ಯಮ ಪ್ರೌಢಶಾಲೆಯನ್ನು ಸ್ಥಾಪಿಸಲಾಗಿದ್ದು, ಈ ವಿದ್ಯಾಸಂಸ್ಥೆ ತೃಪ್ತಿಕರವಾಗಿ ಕಾರ್ಯಾಚರಿಸುತ್ತಿದೆ. ಈ ಶಿಕ್ಷಣ ಸಂಸ್ಥೆಗೆ ಸರಕಾರದ ವತಿಯಿಂದ ಯಾವುದೇ ಅನುದಾನವಿಲ್ಲ. ವಿದ್ಯಾಭಿಮಾನಿ ಭಕ್ತಜನರ ಸಹಕಾರವೇ ಈ ಸಂಸ್ಥೆಯ ಮುನ್ನಡೆಯ ಜೀವಾಳ. ವಿದ್ಯಾರ್ಥಿಗಳಿಗೆ, ಬೋಧಕರಿಗೆ ಉಚಿತ ಭೋಜನ ವ್ಯವಸ್ಥೆಯನ್ನು ಸಂಸ್ಥಾನದ ವತಿಯಿಂದ ನಿರ್ವಹಿಸಲಾಗುತ್ತಿದೆ. ದಾನಿಗಳ ನೆರವಿನಿಂದ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸಲಾಗುತ್ತಿದೆ. ಭಾರತೀಯ ಋಷಿ ಪರಂಪರೆಯ ಗುರುಕುಲ ಶಿಕ್ಷಣವನ್ನು ಎಳೆಯರಿಗೆ ನೀಡುವ ಸದುದ್ದೇಶದೊಂದಿಗೆ ಶ್ರೀ ಗುರುದೇವ ಗುರುಕುಲದ ಉದಯವಾಗಿದೆ. ಪೂಜ್ಯ ಶ್ರೀಗಳು ದತ್ತತತ್ವ ಪ್ರಸಾರಕ್ಕಾಗಿ ಹುಟ್ಟುಹಾಕಿದ ಸಂಸ್ಥೆಯೇ ದತ್ತತತ್ವಜ್ಞಾನ ಪ್ರಚಾರ ಸಮಿತಿ. ಶ್ರೀ ಗುರುದೇವ ಪ್ರಕಾಶನ ಇದರ ಒಂದು ಅಂಗವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಸಚಿತ್ರ ಶ್ರೀ ಗುರುಚರಿತಾಮೃತವೇ ಮುಂತಾದ ಅಮೂಲ್ಯ ಕೃತಿಗಳು ಪ್ರಕಟಗೊಂಡಿವೆ. ಆಧ್ಯಾತ್ಮಿಕ ಸಾಹಿತ್ಯ ಕೃತಿಗಳ ಮುದ್ರಣ, ಪ್ರಕಟಣೆಯ ಮೂಲಕ ಗುರುತತ್ವವನ್ನು ಪ್ರಚುರಗೊಳಿಸುವುದು ಈ ಕಾರ್ಯಚಟುವಟಿಕೆಗಳ ಪ್ರಧಾನ ಉದ್ದೇಶ. ಈ ಉದ್ದೇಶ ಸಾಧನೆಯ ದೃಷ್ಟಿಯಿಂದ ಉದಯಿಸಿದ ಆಧ್ಯಾತ್ಮಿಕ ದ್ವೈಮಾಸಿಕ ಪತ್ರಿಕೆ ದತ್ತ ಪ್ರಕಾಶ. ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಎಷ್ಟೋ ಕುಟುಂಬಗಳಿವೆ. ಈ ಕಾರಣದಿಂದ ಜನತೆಯ ಅನುಕೂಲಕ್ಕಾಗಿ ಶ್ರೀ ಸಂಸ್ಥಾನದಿಂದ 3 ಕಿಲೋಮೀಟರ್ ದೂರದ ಕನ್ಯಾನದಲ್ಲಿ ಶ್ರೀ ಗುರುದೇವ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಾಗಿದ್ದು, ಧಾರ್ಮಿಕ ಸಾಮಾಜಿಕ ಸಮಾರಂಭಗಳನ್ನು ಆಯೋಜಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸನಿಹದಲ್ಲಿಯೇ ಶ್ರೀ ನಿತ್ಯಾನಂದ ಮಂದಿರವನ್ನು ರಚಿಸಲಾಗಿದ್ದು, ಪ್ರತಿ ಹುಣ್ಣಿಮೆಯಂದು ಸಂಜೆ ಭಜನಾ ಸತ್ಸಂಗವನ್ನು ಹಮ್ಮಿಕೊಳ್ಳಲಾಗಿದೆ. ಪೂಜ್ಯ ಶ್ರೀಗಳವರು ಭಕ್ತಿ, ಜ್ಞಾನ, ವೈರಾಗ್ಯ